ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತೇಶ್. ಜಗತ್ತು ಕೊರೋನಾ ಮಹಾಮಾರಿಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿತ್ತು ಎನ್ನುವಷ್ಟರಲ್ಲಿ ಇದೀಗ ಸಿಕಾಡ ಎಂಬ ಹೊಸ ಕೋವಿಡ್ ರೂಪಾಂತರವು ಮತ್ತೆ ಆತಂಕ ಮೂಡಿಸುತ್ತಿದೆ. ವೇಗವಾಗಿ ಹರಡುವ ಗುಣ ಹೊಂದಿರುವ ಈ ವೈರಸ್ ಈಗಲೇ ಕೆಲವು ದೇಶಗಳಲ್ಲಿ ತನ್ನ ಪ್ರತಾಪ ತೋರಿಸಲು ಆರಂಭಿಸಿದೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹೌದು, ಜಾಗತಿಕ ಮಟ್ಟದಲ್ಲಿ ಕೋವಿಡ್-19 ಮತ್ತು ಚರ್ಚೆಯ ಕೇಂದ್ರ ಬಿಂದು ಆಗಿರುವ ಸೂಚನೆಗಳು ಕಾಣಿಸ್ತಾ ಇದೆ. ಕೋವಿಡ್-19ಗೆ ಸಂಬಂಧಿಸಿದ BA.3.2 ಸಿಕಾಡ ಎಂಬ ಹೊಸ ರೂಪಾಂತರ ಗುರುತಿಸಲ್ಪಟ್ಟಿರೋದು ಆರೋಗ್ಯ ತಜ್ಞರ ಗಮನ ಸೆಳೆದಿದ್ದು ಅದರ ಹರಡುವಿಕೆ ಮತ್ತು ಪರಿಣಾಮಗಳ ಬಗ್ಗೆ ಆತಂಕಗಳನ್ನು ಹುಟ್ಟಿಸಿದೆ. ಕೋವಿಡ್ ಕರಾಳತೆಯನ್ನ ನೋಡಿರುವ ಹಿನ್ನೆಲೆ ಈ ಹೊಸ ರೂಪಾಂತರವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಮತ್ತೆ ಒತ್ತಡ ತರಬಹುದು ಎಂಬ ದೊಡ್ಡ ಆತಂಕ ಎದುರಾಗಿದೆ. ಪ್ರಸ್ತುತ ಇದರ ಲಕ್ಷಣಗಳು, ಲಸಿಕೆಗಳ ಪರಿಣಾಮಕಾರಿತ್ವ ಮತ್ತು ಹರಡುವ ವೇಗದ ಕುರಿತು ಅಧ್ಯಯನಗಳು ನಡೆಯುತ್ತಿದ್ದು ಜಾಗತಿಕ ಆರೋಗ್ಯ ಸಂಸ್ಥೆಗಳು ಪರಿಸ್ಥಿತಿಯ ಮೇಲೆ ಕಣ್ಣಿಟ್ಟಿವೆ. ಅಮೆರಿಕ ಸೇರಿದಂತೆ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ರೂಪಾಂತರ ಪತ್ತೆಯಾಗಿದ್ದು ಇದು ಹೊಸ ಆತಂಕವನ್ನ ಸೃಷ್ಟಿಸಿಲ್ಲವಾದರೂ ವೈರಸ್ನ ನಿರಂತರ ಬದಲಾವಣೆಗಳನ್ನು ಸೂಚಿಸುತ್ತದೆ. ಈಗಾಗಲೇ BA.3.2 ರೂಪಾಂತರದ ಅಸಾಮಾನ್ಯ ಪ್ರಮಾಣದ ಮುಟೇಷನ್ಗಳು ವಿಜ್ಞಾನಿಗಳಿಗೆ ತಲೆನೋವಾಗಿವೆ. ಸುಮಾರು 75 ರೂಪಾಂತರ ಬದಲಾವಣೆಗಳು ಇದರಲ್ಲಿ ಕಂಡು ಬಂದಿದ್ದು ಇದು ವೈರಸ್ ಹೇಗೆ ಹರಡುತ್ತದೆ, ಮಾನವ ದೇಹದ ರೋಗ ನಿರೋಧಕ ಶಕ್ತಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯನ್ನು ತೋರಿಸುತ್ತದೆ. ಈ ರೂಪಾಂತರವು ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್ ಮತ್ತು ಇನ್ನಿತರ ಸೇರಿದಂತೆ ಅಮೆರಿಕದ ಹಲವು ರಾಜ್ಯಗಳಲ್ಲಿ ಪತ್ತೆಯಾಗಿದೆ. ಜೊತೆಗೆ ಹಲವು ದೇಶಗಳಲ್ಲಿ ಕೂಡ ಇದನ್ನು ಗುರುತಿಸಲಾಗಿದೆ. ಆದರೂ ಇದು ಸ್ವಯಂಚಾಲಿತ ಹೆಚ್ಚು ಅಪಾಯಕಾರಿ ಮತ್ತು ತೀವ್ರ ರೂಪಾಂತರವೆಂದು ಹೇಳಲು ಯಾವುದೇ ಸಾಕ್ಷ್ಯಗಳು ಇಲ್ಲ. ಮತ್ತು XFZ ಮತ್ತು NB.1.81 ಮುಂತಾದ ಇತರ ರೂಪಾಂತರಗಳು ಇನ್ನೂ ಹೆಚ್ಚಿನ ಸೋಂಕುಗಳಿಗೆ ಕಾರಣವಾಗ್ತಾ ಇರೋದು BA.3.2 ಇನ್ನು ವಿಶಾಲ ವೈರಲ್ ಪರಿಸರದ ಒಂದು ಭಾಗ ಮಾತ್ರವೆಂದು ಸೂಚಿಸುತ್ತಿದೆ. ಹಾಗಿದ್ರೆ ಈ ರೂಪಾಂತರದ ಲಕ್ಷಣಗಳು ಏನು ಅಂತ ನೋಡೋದಾದ್ರೆ ಇತ್ತೀಚೆಗೆ ಕೋವಿಡ್ ರೂಪಾಂತರಗಳಂತ ಸಾಮಾನ್ಯ ಲಕ್ಷಣಗಳನ್ನ ತೋರಿಸ್ತದೆ. ಜ್ವರ, ಒಣಕೆಮ್ಮು, ಗಂಟಲು ನೋವು, ಆಯಾಸ, ತಲೆನೋವು, ದೇಹ ನೋವು ಮತ್ತು ಮೂಗು ಕಟ್ಟುವಿಕೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಕೆಲವು ಸಂದರ್ಭಗಳಲ್ಲಿ ರುಚಿ ಅಥವಾ ವಾಸನೆ ನಷ್ಟವಾಗಬಹುದು. ಗಂಭೀರ ಸಂದರ್ಭಗಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಬಹುದು. ಆದರೆ ರೋಗದ ತೀವ್ರತೆ ವ್ಯಕ್ತಿಯ ವಯಸ್ಸು, ಆರೋಗ್ಯ ಸ್ಥಿತಿ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಿದ್ರೆ ಈ ಲಸಿಕೆಗಳ ಪರಿಣಾಮಕಾರಿತ್ವದ ಕುರಿತು ದೊಡ್ಡ ಪ್ರಶ್ನೆ ಇದ್ರೂ ಕೂಡ ತಜ್ಞರ ಪ್ರಕಾರ ಲಸಿಕೆಗಳು ಇನ್ನೂ ತೀವ್ರ ಅನಾರೋಗ್ಯ, ಆಸ್ಪತ್ರೆಗೆ ದಾಖಲಾಗುವಿಕೆ ಮತ್ತು ಸಾವಿನ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೂಸ್ಟರ್ ಡೋಸ್ಗಳು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮುಖ್ಯ ಪಾತ್ರ ಕೂಡ ವಹಿಸುತ್ತವೆ. ಪ್ರಸ್ತುತ ಈ ರೂಪಾಂತರವು ಹೆಚ್ಚು ತೀವ್ರ ರೋಗ ಉಂಟು ಮಾಡುತ್ತದೆ ಎಂಬುದಕ್ಕೆ ಯಾವುದೇ ಸ್ಪಷ್ಟ ಪುರಾವೆ ಇಲ್ಲ. ಆದರೆ ಅದರಲ್ಲಿರುವ ಹೆಚ್ಚಿನ ಮುಟೇಷನ್ಗಳ ಕಾರಣದಿಂದ ವಿಜ್ಞಾನಿಗಳು ಇದನ್ನು ಗಮನದಿಂದ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಸರಳ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಜ್ಞರು ಒತ್ತಿ ಹೇಳುತ್ತಿದ್ದಾರೆ. ಲಸಿಕೆಗಳನ್ನು ನವೀಕರಿಸಿಕೊಳ್ಳುವುದು, ಜನಸಂದಣಿಯ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು, ಕೈಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಮತ್ತು ಲಕ್ಷಣಗಳು ಕಂಡು ಬಂದರೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಸಲಹೆಯನ್ನು ಕೂಡ ನೀಡಲಾಗಿದೆ. ಒಟ್ಟಿನಲ್ಲಿ ಈ BA.3.2 ಸಿಕಾಡ ರೂಪಾಂತರವು ತಕ್ಷಣದ ಆತಂಕಕ್ಕಿಂತ ಹೆಚ್ಚು ಜಾಗೃತಿಯ ಅಗತ್ಯವಿರುವ ಬೆಳವಣಿಗೆ ಆಗಿದೆ. ಕೋವಿಡ್ ವೈರಸ್ ಇನ್ನೂ ಬದಲಾಗುತ್ತಲೇ ಇರುವುದರಿಂದ ವೈಯಕ್ತಿಕ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಈ ಕುರಿತು ಈ ಒಂದು ಡೀಟೇಲ್ ರಿಪೋರ್ಟ್ನ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.